ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಹಾಸನಾಂಬ ದೇವಿ ದರ್ಶನಕ್ಕೆ ಆಗಮಿಸಿದ ಶಾಸಕ ಪುಟ್ಟರಂಗ ಶೆಟ್ಟಿ ಕ್ಯೂನಲ್ಲಿ ನಿಂತು ದರ್ಶನ ಪಡೆದ ಚಾಮರಾಜನಗರ ಕ್ಷೇತ್ರದ ಶಾಸಕ. ಎಲ್ಲರೂ ನಿಯಮ ಪಾಲನೆ ಮಾಡಿದ್ರೆ ವ್ಯವಸ್ಥೆ ಸುಗಮ ಎಂದ ಶಾಸಕರು. ದೇವಿ ದರ್ಶನಕ್ಕೆ ಸಿಂಗಲ್ ವಿಂಡೋ ವ್ಯವಸ್ಥೆ ಅಗತ್ಯ. 100 ಕೋಟಿ ಹಣ ಬಿಡುಗಡೆ ಮಾಡಿ ಕಾರಿಡಾರ್ ನಿರ್ಮಾಣ ಮಾಡಲಿ. ಹಾಸನಾಂಬ ದೇವಿ ದರ್ಶನ ಪಡೆದ ನಂಜಾವಧೂತ ಸ್ವಾಮೀಜಿ ಅಭಿಮತ. ಪೊಲೀಸರ ಸೇವೆ ಸಮಾಜದ ಜೀವನಾಡಿ. ಪೊಲೀಸರು ನಮ್ಮ ರಕ್ಷಕರು, ಅವರ ಸೇವೆ ಅಮೂಲ್ಯ. ಪೊಲೀಸ್ ಹುತಾತ್ಮ ದಿನಾಚರಣೆಯಲ್ಲಿ ಡಿಸಿ ಬಣ್ಣನೆ. ಚಾಮರಾಜನಗರ ಕ್ಷೇತ್ರದ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು ₹1000 ದರ್ಶನ ಟಿಕೆಟ್ ಪಡೆದು ಮಗ ಮತ್ತು ಸ್ನೇಹಿತರೊಂದಿಗೆ ದೇವಸ್ಥಾನಕ್ಕೆ ಆಗಮಿಸಿದರು. ಶಾಸಕರು ₹1000 ದರ್ಶನ ಟಿಕೆಟ್ ಪಡೆದು ತಮ್ಮ ಮಗ ಹಾಗೂ ಸ್ನೇಹಿತರೊಂದಿಗೆ ದೇವಸ್ಥಾನಕ್ಕೆ ಆಗಮಿಸಿದ್ದರು. ದೇವಸ್ಥಾನದ ಬಳಿ ಬಂದಾಗ ಬ್ಯಾರಿಕೇಡ್ ಅನ್ನು ಮೀರಿ ನೇರವಾಗಿ ಮುಖ್ಯದ್ವಾರದಿಂದ ತೆರಳಲು ಯತ್ನಿಸಿದ ವೇಳೆ ಕರ್ತವ್ಯದಲ್ಲಿದ್ದ ಬೇಲೂರು ತಹಶೀಲ್ದಾರ್ ಶ್ರೀಧರ್ ಕನಕನವಾಡಿ ಅವರು ಶಾಸಕರನ್ನ ತಡೆದರು. ₹1000 ಟಿಕೆಟ್ದಾರರ ಕ್ಯೂ ಮೂಲಕವೇ ಹೋಗಬೇಕು ಎಂದು ತಹಶೀಲ್ದಾರ್ ವಿನಂತಿಸಿದರು. ಈ ಸಂದರ್ಭದಲ್ಲಿ ದೇವಾಲಯದ ಒಳಗೆ ಇದ್ದ ಹಾಸನ ಸಂಸದ ಶ್ರೇಯಸ್ ಪಾಟೀಲ್ ಅವರಿಗೆ ಫೋನ್ ಮಾಡಿ ಮಾತನಾಡಿದರು. ಅಧಿಕಾರಿಗಳು ನಿಯಮ ಉಲ್ಲಂಘನೆಗೆ ಅವಕಾಶ ನೀಡಲಿಲ್ಲ. ಅಂತಿಮವಾಗಿ ಶಾಸಕರು ಸಹ ಶಾಂತಿಯುತವಾಗಿ ಸಾಮಾನ್ಯ ಭಕ್ತರ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು. ದರ್ಶನದ ಬಳಿಕ ಮಾತನಾಡಿದ ಪುಟ್ಟರಂಗ ಶೆಟ್ಟಿ ಅವರು, ಎಲ್ಲರೂ ನಿಯಮ ಪಾಲನೆ ಮಾಡಿದರೆ ವ್ಯವಸ್ಥೆ ಸುಗಮವಾಗುತ್ತದೆ. ಅಧಿಕಾರಿಗಳು ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ ಎಂದು ಹೇಳಿದ್ದಾರೆ. ವಿಷಯ ಕ್ರಾಂತಿ ಏನಿಲ್ಲ, ಅವರಲ್ಲಿ ಬೇಕಾದಷ್ಟು ಬಿದ್ದಿದೆ ಬಿಜೆಪಿನಲ್ಲಿ. ಅವ್ರು ಯಾಕೆ ನಮ್ಮನ್ನ ಅಂತಾರೆ? ನಮ್ದೇನು ನಮ್ಮ ಹೈಕಮಾಂಡ್ ಇದೆ, ಏನು ಮಾಡ್ಬೇಕು ಅದನ್ನು ಮಾಡ್ತದೆ. ಕ್ರಾಂತಿ ಏನಿಲ್ಲ, ಹೈಕಮಾಂಡ್ ತೀರ್ಮಾನ ನಮ್ದು ಅಂತಿಮ ತೀರ್ಮಾನ ಅಲ್ವಾ. ಹೈಕಮಾಂಡ್ ಇದೆ, ನಮ್ಮ ಮುಖ್ಯಮಂತ್ರಿ ಅವರೇ, ಡೆಪ್ಯೂಟಿ CM ಇದ್ದಾರೆ, ಎಲ್ಲ ಸೇರಿ ಏನು ಮಾಡ್ಬೇಕಾದ್ರೆ ಮಾಡ್ತಾರೆ. ಅಲ್ಲ ಸರ್, ಕೆಲವು ಶಾಸಕರು ಬಹಿರಂಗವಾಗಿ ಹೇಳಿಕೆ ಕೊಡ್ತಿಲ್ಲ ಸರ್. ಕೆಲವು ಶಾಸಕರು DK ಶಿವಕುಮಾರ್ ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅಂತ, ಇಕ್ಬಾಲ್ ಹುಸೇನ್ ಇರ್ಬೋದು, ಅದು ಹೈಕಮಾಂಡ್ ಅಂತ ಅವ್ರು ಹೇಳ್ಬಿಟ್ಟಿದಾರಲ್ಲ, ಹೈಕಮಾಂಡ್ ಇದೆ ಯಾರು ಮಾತಾಡಬೇಡಿ ಅಂತ DK ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ. ಹಾಗಾಗಿ ನಮ್ದು ಹೈಕಮಾಂಡ್ ಅವದೇ ಅಂತಿಮ ತೀರ್ಮಾನ. ಈಗ RSS ವಿಚಾರ ಒಂದು ದೊಡ್ಡ ಚರ್ಚೆ ಆಗಿದೆ ಸರ್. RSS ಸರ್ಕಾರಿ ಜಾಗದಲ್ಲಿ ಚಟುವಟಿಕೆ ಮಾಡಬಾರ್ದು ಅಂತ ಒಂದು ಆದೇಶ ಆಗಿದೆ ಸರ್. ಇಲ್ಲ, ಅವರೊಬ್ಬರಿಗೆ ಏನು ಮಾಡ್ತಾ ಇಲ್ಲ. ಎಲ್ಲ ಈ ಥರ ಖಾಸಗಿ ಇರ್ತಕ್ಕಂಥ ಇವು ಯಾರು ಸರ್ಕಾರಿ ಜಾಗಗಳು ಮಾಡಬಾರ್ದು ಅಂತೇನು ಮಾಡ್ತಾಯಿದ್ದಾರೆ. ಏನು RSS ಅಂತ ಹೊಂದಿಕೆಯನ್ನು ಮಾಡ್ತಾ ಇಲ್ಲ ಅಂತ ಮುಖ್ಯಮಂತ್ರಿ ಹೇಳಿದಾರಲ್ಲ ಸರ್. ಅವರ ಆಗ್ರಹ ಏನಂದರೆ ಬೀದಿ ನಮಾಜ್ ಮಾಡ್ತಾರೆ ಎಲ್ಲಂದ್ರಲ್ಲಿ ಅದನ್ನು ನಿಷೇಧ ಮಾಡಿ ಅಂತ. ಅದು ಅವ್ರಿಗೂ ಏನು ಮಾಡ್ತಾರೆ ಅಂತ ಕಾಣ್ತಾ ನೋಡಬೇಕು ಮುಖ್ಯಮಂತ್ರಿ ತೀರ್ಮಾನ. ಸರ್, ಸಂಪುಟ ವಿಸ್ತರಣೆ ಆಗ್ತಿದೆ, ನೀವೇನು ಆಕಾಂಕ್ಷಿ ಆಗಿದ್ದೀರಾ? ಸಂಪುಟ ವಿಸ್ತರಣೆ ಆಗ್ತಾ ಇದೆ ಅಂತ ಮಾಡಿದ್ರೆ ಆಕಾಂಕ್ಷೆ ಪ್ರಶ್ನೆಗಿಂತ ನಂಗೆ ಸಿಗ್ತದೆ ಅನ್ನೋದು ಗ್ಯಾರಂಟಿ ಇದೆ, ಸಿಗ್ತದೆ. ಸರ್, ನಿಮ್ಮ ಇದೇನಾದ್ರು ಇದೆ ಸರ್, ಆ ಥರ ಸರಿ ಸಿಗ್ಬೋದು? 100% ನನಗೆ ಕೊಡ್ತಾರೆ, ನನಗೆ ನಂಬಿಕೆ ಇದೆ. ನಾನಾಗಂತೂ ಎಲ್ಲೂ ಕೇಳಕ್ಕೆ ಹೋಗಲ್ಲ. ಅವರು ಸೀನಿಯಾರಿಟಿ ಅವರವರ ಇದು ಎಲ್ಲವನ್ನು ಪರಿಗಣಿಸಿ ಕೊಡ್ತಾರೆ. ಈಗ ನಾನು 4 ಬಾರಿ ಶಾಸಕನಾಗಿದ್ದೀನಿ ನಿರಂತರವಾಗಿ. ನನಗೆ ಕಳೆದ ಬಾರಿ ಕುಮಾರಸ್ವಾಮಿ ಅವರಿದ್ದಾಗ ನನಗೆ ಒಂದು ಒಂದಷ್ಟು ಮಟ್ಟಿಗೆ ನನಗೆ ಹಿಂದುಳಿದ ಕಲ್ಯಾಣ ಸಚಿವರು ಕೊಟ್ಟಿದ್ದರು. ಬಾರಿ ಕೊಡಬೇಕಾಗಿತ್ತು. ಕಾರಣಾಂತರದಿಂದ ನನಗೆ ಡೆಪ್ಯೂಟಿ ಇದು ಸ್ಪೀಕರ್ ತಗೊಳ್ಳಿದ್ರು. ನಾನು ಅದನ್ನು ನಿರಾಕರಿಸಿ ಬೇಡಿ ಸರ್, ನನಗೆ ನಿಗಮ ಮಂಡಳಿ ಕೊಟ್ಟಿದ್ದಾರೆ, ಈಗ ಕೊಡ್ತೀವಿ ಅಂತ ಮಾತು ಕೊಡ್ತಾರೆ. ನಂಬಿಕೆ ಇದೆ. ಈ ಬಾರಿ ಕ್ಯಾಬಿನೆಟ್ ಪುನರ್ರಚನೆ ನಿಮಗೆ ಸಿಗುತ್ತೆ? ಖಂಡಿತವಾಗಿ ಸಿಗ್ತದೆ. ಸರಿ, ಥ್ಯಾಂಕ್ ಯು. ಇದೊಂದು ಶಕ್ತಿಯ ನೆಲೆ. ಇಂತಹ ಪರಂಪರೆ ಇವತ್ತು ಉಳಿದಿದೆ ಅಂದ್ರೆ ಅದು ನಮ್ಮ ನೆಲದ ಶಕ್ತಿ ಎಂದು ಹಾಸನಾಂಬ ದೇವಿಯ ದರ್ಶನ ಪಡೆದು ನಂಜಾವಧೂತ ಸ್ವಾಮೀಜಿ ಹೇಳಿದರು. ದೇವಿಯ ದರ್ಶನದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ದೇವಿಯ ದರ್ಶನ ಒಂದು ಪವಾಡವಂತೆ ಭಾಸವಾಯಿತು. ಪ್ರತಿಯೊಬ್ಬ ಭಕ್ತನಿಗೂ ಸಮಾನ ಅವಕಾಶ ಇರಬೇಕು. ದೇವರು ಎಲ್ಲರಿಗೂ ಒಂದೇ. ಗೋಲ್ಡನ್ ಟಿಕೆಟ್, ₹1000 ಟಿಕೆಟ್, ಬೇರೆ ಬೇರೆ ಗೇಟ್, ಇದು ಸರಿಯಲ್ಲ. ದರ್ಶನವನ್ನ ಸರಳ ಸುಲಭವಾಗಿ ಮಾಡಬೇಕು. ಇಲ್ಲದಿದ್ದರೆ ದೇವರು ಬೀದಿಯಲ್ಲಿ ಕಾಣ್ತಾನೆ ಎಂದ ಅವರು, ಇದೊಂದು ಶಕ್ತಿಯ ನೆಲೆ. ಇಂತಹ ಪರಂಪರೆ ಇವತ್ತು ಉಳಿದಿದೆ ಅಂದ್ರೆ ಅದು ನಮ್ಮ ನೆಲದ ಶಕ್ತಿ. ನಾವು ಅದನ್ನ ಮುಂದಿನ ಪೀಳಿಗೆಗೂ ಕೊಂಡೊಯ್ಯಬೇಕು. ಹಾಸನಾಂಬ ದರ್ಶನಕ್ಕೆ ಮಾತ್ರ ಅಲ್ಲ, ಮೂಲ ದೇವರಾದ ಸಿದ್ದೇಶ್ವರ ದೇವಸ್ಥಾನಕ್ಕೂ ಅಭಿವೃದ್ಧಿ ನೀಡಿ ಭಕ್ತರಿಗೆ ದರ್ಶನದ ವ್ಯವಸ್ಥೆ ಮಾಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ ಎಂದು ಹೇಳಿದರು. ಕೂಡ ಭಗವಂತ ಕಾಣ್ತಾನೆ. ಅದೊಂದು ಸಿಂಗಲ್ ವಿಂಡೋ ವ್ಯವಸ್ಥೆನಲ್ಲಿ ಇದನ್ನು ದರ್ಶನ ವ್ಯವಸ್ಥೆ ಮಾಡಿದ್ರೆ ಬಹಳ ಒಳ್ಳೆಯದು. ಇಲ್ಲ ಏನಾಗ್ತದೆ, ಈ ಯಾವುದೋ ಒಂದು ಪೀಠದಿಂದ ಬರ್ತಾರೆ, ಈಗ ಅವ್ರಿಗೆ ನಡೆಸ್ಕೊಳ್ಳೋ ರೀತಿ, ಅಲ್ಲಿಗೆ ಧರ್ಮಕ್ಕೂ ಬೆಲೆ ಇಲ್ಲ, ಸಂಸ್ಕಾರಕ್ಕೂ ಬೆಲೆ ಇಲ್ಲ ಅನ್ನಂಗೆ ಆಗಿಬಿಡ್ತದೆ.
ಅದಾಗೋದು ಬೇಡ. ಬಟ್ ಈ ಸರಿ ನಮ್ಮ ಕೃಷ್ಣ ಬೈರೇಗೌಡರ ಒಂದು ಮುಖಂಡತ್ವದಲ್ಲಿ ಭಾಳ ಶಿಸ್ತಾಗಿ ಈ ಒಂದು 9-10 ದಿವಸಗಳಿಂದ ನಮ್ಗೆ ಇವತ್ತೇನು ಸ್ವಲ್ಪ ತೊಂದರೆ ಆಗಿರ್ಬೋದು, ಆದರೆ ಕಳೆದ 9-10 ದಿವಸಗಳಿಂದ ಲಕ್ಷಾಂತರ ಜನ ಯಾವುದೇ ಗೊಂದಲ ಇಲ್ಲದೆ, ಕಳೆದ ಸರಿ ಎಲ್ಲ ನೀವು ನೋಡಿದಿರಿ, ಕಾಲು ತುಳಿತಕ್ಕೆಲ್ಲ ಒಳಗಾಗಿ ಭಾಳ ನೋವು ಅನುಭವಿಸಿದ್ರು. ಈ ಸರಿ ಅದು ಯಾವುದು ಗೊಂದಲ ಆಗದೆ ಲಕ್ಷಾಂತರ ಜನ ದರ್ಶನ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಬಟ್ ಎಲ್ಲವನ್ನೂ ಕೂಡ ದುಡ್ಡಿನಿಂದಲೇ ನೋಡಬಾರ್ದು. ಈಗ ನಾನು ಅಲ್ಲಿ ನೋಡ್ತಾ ಇದ್ದೆ, ಗೋಲ್ಡನ್ ಟಿಕೆಟು, 1000 ರೂಪಾಯಿ ಟಿಕೆಟು, 2000 ರೂಪಾಯಿ ಟಿಕೆಟ್, ಅದಕ್ಕೊಂದು ಗೇಟು, ಇದಕ್ಕೊಂದು ಗೇಟು, ಅಲ್ಲಿ ಸುಮ್ಮನೆ ನಿಂತ್ಕೊಂಡ್ರೆ ಗದ್ರೆ ಆಚೆ ಕಳಿಸೋವಂಥದ್ದು, ಇದೆಲ್ಲ ಸರಳೀಕರಣ ಆಗಬೇಕು. ದೇವರೆಲ್ಲರಿಗೂ ತಲುಪುವಂತೆ ಇರಬೇಕು, ಎಲ್ಲರಿಗೂ ಮುಟ್ಟುವಂತೆ ಇರಬೇಕು. ಈಗ ನಾನೇ ಬಂದು 1.5 ಗಂಟೆ ಬೆಳಗಿನ ನೆನ್ನೆಯಿಂದ ನಿಮ್ಮ ಮಿನಿಸ್ಟ್ರನ್ನ ಕೇಳಿ ಅವ್ರ ಪರ್ಮಿಷನ್ ತೊಗೊಂಡು, ನಿಮ್ಮ DC ಹತ್ರ 4-6 ಸಾರಿ ಮಾತಾಡಿ ಅವ್ರ ಪರ್ಮಿಷನ್ಗಳು ತೊಗೊಂಡು ಆ ಗೇಟಲ್ಲಿ 1.5 ಗಂಟೆ ನಿಂತು ಕೊನೆಗೆ ಆ ಗೇಟ್ ತೆಗೆಯಲ್ಲ ಅಂದಮೇಲೆ ನಾನು ಆಗಲೇ ಹೊರಟು ಊರಿಂದ ಆಚೆ ಹೋಗಿದ್ದೇನೆ. ಮತ್ತು ಇಲ್ಲ ನೀವು ನೋಡಬೇಕು ಹಾಗೆ ಅಂತೇಳಿ ಗೌಡ್ರು ಹೇಳಿದ ತಕ್ಷಣ ಮತ್ತೆ ನಾನು ವಾಪಸ್ ಬಂದು ಒಂದು ಅವಕಾಶ ಇದೆ. ಆಮೇಲೆ ಇದೊಂದು ಪವಾಡ, ಅಂದರೆ ನಮ್ಮ ನೆಲದಲ್ಲಿ ನಮ್ಮ ಪರಂಪರೆ ಯಾವ ರೀತಿ ಇದು ಗಟ್ಟಿಯಾಗಿ ಉಳಿದಿದೆ ಅಂತೇಳಿ. ಈಗ ತಾನೇ ನಮ್ಮ ಮುಖಂಡರು ಹೇಳ್ತಾ ಇದ್ರು, ಇದು ಜೋಗಿ ಸಿದ್ದೇಶ್ವರ ಅಂತ. ಸಿದ್ದೇಶ್ವರನ ಹೆಸರಲ್ಲೇ ಈ ಜಾತ್ರೆ ನಡೆಯುವಂಥದ್ದು. ಹಾಗಾಗಿ ಇಲ್ಲಿ ಎಲ್ಲವೂ ಕೂಡ ಸಂಚಾರ ಇದೆ ಅಂತ. ಅಂದರೆ ನಾವು ಕಣದಲ್ಲೂ ಕೂಡ ಭಗವಂತನ ನೋಡುವಂಥ ಪರಂಪರೆಯಲ್ಲಿ ಆ ನೆಲದಲ್ಲಿ ಹುಟ್ಟು ಬೆಳೆದಿರೋವಂಥವ್ರು. ಎಲ್ಲೆಲ್ಲೂ ದೇವ್ರನ್ನ ಕಾಣ್ತೀವಿ ನಾವು, ಆದರೆ ಒಂದೊಂದು ಕಡೆ ಆ ಸಾನ್ನಿಧ್ಯ ಶಕ್ತಿ. 1 ವರ್ಷ ಇನ್ನು 2 ದಿವಸಗಳಲ್ಲಿ ಅದನ್ನು ಬಾಗಿಲು ಕ್ಲೋಸ್ ಮಾಡಿದ್ರೆ ಮತ್ತೆ ತೆಗೆಯೋದಿನ್ನು 365 ದಿವಸ ಆದಮೇಲೆ ಹಾಗೂ ಕೂಡ ಅದು ಜ್ಯೋತಿ ಆ ಪ್ರಜ್ವಲನ ಹಾಗೇ ಇರ್ತದೆ ಅಂತ ಹೇಳಿದ್ರೆ ಯಾವ ಶಕ್ತಿ ಅಲ್ಲಿ ಎಣ್ಣೆ ಆಗ್ತದೆ, ಯಾವ ಶಕ್ತಿಯಲ್ಲಿ ಆ ಜ್ಯೋತಿ ಪ್ರಜ್ವಲನ ಮಾಡ್ತದೆ, ಇದೇ ಈ ನೆಲದ ಶಕ್ತಿ, ನಮ್ಮ ನೆಲಕ್ಕಿರುವಂಥ ಶಕ್ತಿ. ಆ ಪರಂಪರೆಯನ್ನು ನಾವೆಲ್ಲರೂ ಕೂಡ ಉಳಿಸ್ಕೊಂಡು ಹೋಗಬೇಕು. ಸರ್ಕಾರಗಳು ಆ ಕೆಲಸವನ್ನು ಮಾಡ್ತಾ ಇದ್ದಾವೆ, ಅತ್ಯಂತ ಶ್ಲಾಘನೀಯ. ಆದರೆ ಇದೊಂದು ಸಿಂಗಲ್ ವಿಂಡೋ ಆಗಬೇಕು, ಭಾಳ ವ್ಯವಸ್ಥಿತವಾಗಿ ಎಲ್ಲರೂ ಕೂಡ ಬಂದು ಸಂತೋಷವಾಗಿ ದರ್ಶನ ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆ ಇಲ್ಲಿ ಕಲ್ಪನೆ ಆಗಬೇಕು ಹಾಗೆ ಅಂತೇಳಿ. ಮತ್ತು ಇದು ವರ್ಷ 9 ಕಾಲ ಈಗ ನಾವು ಬರೀ ಹಾಸನಾಂಬಕ್ಕಷ್ಟೇ ಬರ್ತಾ ಇದ್ದೀವಿ. ಮೂಲ ದೇವರ ಯಾವುದು ಸಿದ್ದೇಶ್ವರ, ಅದನ್ನು ಕೂಡ ಅಭಿವೃದ್ಧಿ ಮಾಡಿ ಅದರ ದರ್ಶನಕ್ಕೂ ಕೂಡ ಅವಕಾಶ ಮಾಡಿಕೊಡ್ಲಿ ಹಾಗೆ ಅಂತೇಳಿ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಸಲಹೆ ಕೊಡೋಕ್ಕೆ ಇಚ್ಛೆಪಡ್ತೀವಿ. ಭಕ್ತರಿಗೆ ಸಿದ್ದೇಶ್ವರ ಸ್ವಾಮಿ ಜನ ಜಾಸ್ತಿ ಇರೋದ್ರಿಂದ ಈಗ ಅವ್ರಿಗೂ ದರ್ಶನ ಯಾವಾಗಲೂ ನಡೀತಾ ಇದೆ. ದೇವಸ್ಥಾನದ ಆವರಣ ಕೂಡ ಇದು ಭಾರಿ ಬರೋ ಭಕ್ತರಿಗೆ ವರ್ಷಕ್ಕೂ ಇದೊಂದು ಕಾರಿಡಾರ್ ಮಾಡಲಿ ಸರ್ಕಾರ. ಹಾಸನಾಂಬ ದೇವಸ್ಥಾನ ಕಾರಿಡಾರ್ ಅಂತಲೇ ಮಾಡಲಿ. ಈಗ ಉಜ್ಜಯಿನಿ ಮತ್ತು ಬೇರೆ ಬೇರೆ ಕಾಶಿ ಕಾರಿಡಾರ್ ಇವೆಲ್ಲ ಮಾಡಿದ್ದಾರೆ, ಬಹಳ ದೊಡ್ಡದಾಗಿ ಮಾಡಿದ್ದಾರೆ. ಹಾಗೆಯೇ ಇಲ್ಲೂ ಕೂಡ ಒಂದು ಹಾಸನಾಂಬ ದೇವಾಲಯದ ಒಂದು ಕಾರಿಡಾರ್ ಮಾಡಲಿ. ಇದಕ್ಕೊಂದು 100 ಕೋಟಿ ಸರ್ಕಾರ ಬಿಡುಗಡೆ ಮಾಡಿ ವ್ಯವಸ್ಥಿತವಾಗಿ ಮಾಡಲಿ. ವರ್ಷಕ್ಕೆ ಒಂದೇ ಸರಿ ಬರೋದಾದರೂ ಕೂಡ 16 ಲಕ್ಷ ಜನ ಒಂದೇ ಸರಿ ಬಂದಾಗ ಎಲ್ಲ ಜಾಮ್ ಆಗೋಗ್ತದೆ. ಈಗ ನೋಡಿ, ಈಗ DC ಅವರು ಈಗ 10-15 ದಿವಸದಿಂದ ಎಲ್ಲ ಕೆಲಸ ಬಿಟ್ಟು ಅಲ್ಲಿ ಗುಮಾಸ್ತದ ಥರ ಕುಂತಿದ್ದಾರೆ ಪಾಪ ಅವರು. ಅಂದರೆ ಪರಿಸ್ಥಿತಿ ನಿಭಾಯಿಸೋಕ್ಕಾಗೋದಿಲ್ಲ. ಹಾಗಾಗಿ ಈ ವ್ಯವಸ್ಥೆ ಸರಳೀಕರಣ ಆಗಬೇಕು. ಈ ದೇವಸ್ಥಾನಕ್ಕೆ ವರ್ಷಕ್ಕೆ ಒಂದು ಸರಿ 10-15 ದಿವಸ ನೀವು ಪ್ರೋಗ್ರಾಮ್ ಮಾಡುವಂಥದ್ದಲ್ಲ. ಇದೊಂದು ಹಾಸನಾಂಬ ದೇವಾಲಯದ ಕಾರಿಡಾರ್ ಅಂತಲೇ ಮಾಡಿ ದೇವಾಲಯವನ್ನು ಅಭಿವೃದ್ಧಿಪಡಿಸುವಂಥದ್ದು ಸರ್ವಸೂಕ್ತ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಪೊಲೀಸ್ ಸೇವೆ ಇಲ್ಲದಿದ್ದರೆ ಸಮಾಜದಲ್ಲಿ ಏನಾಗುತ್ತಿತ್ತು ಯೋಚಿಸಿ ನೋಡಬೇಕು. ಪೊಲೀಸರು ನಮ್ಮ ರಕ್ಷಕರಾಗಿದ್ದಾರೆ. ಅವರ ಸೇವೆ ಅಮೂಲ್ಯ. ಯಾವುದೇ ಸಂದರ್ಭದಲ್ಲಿಯೂ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಬಾರದು ಎಂದು ಜಿಲ್ಲಾಧಿಕಾರಿ KS ಲತಾಕುಮಾರಿ ಧೈರ್ಯ ತುಂಬಿದರು. ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಇಂದು ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಆಯೋಜಿಸಲಾಗಿದ್ದ ಪೊಲೀಸ್ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ಯಾವುದೇ ದೇವಾಲಯದ ಉತ್ಸವವಾಗಲಿ ಸಾರ್ವಜನಿಕ ಕಾರ್ಯಕ್ರಮವಾಗಲಿ ಜನಸಾಗರವನ್ನು ನಿಯಂತ್ರಿಸುವಲ್ಲಿ ಪೊಲೀಸ್ ಇಲಾಖೆ ಅತ್ಯಂತ ಮುಖ್ಯ ಪಾತ್ರ ವಹಿಸುತ್ತದೆ. ಪೊಲೀಸರಿಗೆ ನೈತಿಕತೆ ಇದೆ, ಅವರಿಗೆ ನಾವು ಸಹಕಾರ ನೀಡಬೇಕು. ನಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಪೊಲೀಸರು ತಮ್ಮ ವೈಯಕ್ತಿಕ ಜೀವನವನ್ನೇ ತ್ಯಾಗ ಮಾಡುತ್ತಾರೆ. ಅವರು ಕ್ಷಣ ಮಾತ್ರ ಸುಮ್ಮನಾದರೆ ಸಮಾಜವೇ ಅಸ್ಥಿರವಾಗುತ್ತದೆ ಎಂದರು. ಪೊಲೀಸ್ ಇಲಾಖೆಯ ಒಂದು ಅಮೂಲ್ಯ ಸೇವೆಯನ್ನ ನಾವೆಲ್ಲರೂ ಸ್ಮರಿಸಬೇಕು. ಪೊಲೀಸರು ತಮ್ಮ ಒಳ್ಳೆಯ ಸೇವೆಯನ್ನ ಮುಂದುವರಿಸಿ ಯಾವುದೇ ಕ್ಷಣದಲ್ಲಿಯೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಬೇಡಿ ಎಂದು ಧೈರ್ಯ ತುಂಬಿದರು. ನಂತರದಲ್ಲಿ
ಜನ ಲಕ್ಷಾದಿ ಗಟ್ಟಲೆ ಬರ್ತಕ್ಕಂತಹ ಜನವನ್ನ ನಿಯಂತ್ರಣ ಮಾಡಬೇಕು. ಅದು ಎಷ್ಟು? ಅಲ್ಲಿಗೆ 5 ಲಕ್ಷ ಜನ ಇದ್ರೆ ಇಲ್ಲಿ 50,000 ಇರಲ್ಲ, ಬರೀ 5,000, ಅದಕ್ಕೆ 2,000. ಅಷ್ಟು ಜನ ಸಂಖ್ಯೆ, ಅಷ್ಟು ಜನವನ್ನ ನಿಯಂತ್ರಿಸಬೇಕು. ಮತ್ತೆ ಎಲ್ಲರೂ ಕೊನೆಗೆ ಬ್ಲೇಮ್ ಮಾಡೋದು ಒಬ್ಬರಿಗೆ, ಪೊಲೀಸರಿಗೆ. ಹಾಗಾಗಿ ಪೊಲೀಸ್ ಇಲಾಖೆಗೆ ಇನ್ನೂ ಮಾರಲ್ ಒಂದು ನೈತಿಕತೆ ಸಪೋರ್ಟನ್ನು ನಾವೆಲ್ಲರೂ ಕೊಡಬೇಕಾಗ್ತದೆ. ಹಾಗೆ ಹೇಳಬೇಕು ಅಂದರೆ ತುಂಬ ಗೌರವ ಮತ್ತು ಒಂದು ಅವಕಾಶ, ಆ ಹುತಾತ್ಮರಿಗೆ ನಾವೆಲ್ಲರೂ ಒಂದು ಗೌರವ ಸಲ್ಲಿಸುವ ಒಂದು ಅವಕಾಶ. ಆದರೂ ಇಂತಹ ಗಂಭೀರ ಸಮಾರಂಭದಲ್ಲಿ ಒಂದು ಸಣ್ಣ ತಮಾಷೆ ವಿಷಯನೂ ಹೇಳ್ತಾನೆ. ನನಗೆ ಮದುವೆ ಮಾಡಬೇಕು ಅಂತ ನಮ್ಮ ತಂದೆ ಓಡಾಡ್ತಾ ಇದ್ದರು. ನಾನು ಈ ಮಗಳಿಗೆ ಒಂದು ಸಣ್ಣ ಗುಮಾಸ್ತನಿಗೆ ಕೊಟ್ಟು ಕೆಲಸ ಮದುವೆ ಮಾಡ್ತೇನೆ, ಪೊಲೀಸರಿಗೆ ಕೊಡಲ್ಲ ಅಂತ ಹೇಳಿ ವಿಷಯ. ಯಾಕೆ ಅಂತ ಕೇಳಿದ್ರೆ, ಅವರ ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ, ರಾತ್ರಿ ಹೋದ್ರೆ ಬೆಳಿಗ್ಗೆ ಬರ್ತಾರೆ, ಸಮಯನೇ ಕೊಡಲ್ಲ. ಮಕ್ಕಳಿಗೆ ಸಮಯ ಇಲ್ಲ, ಕುಟುಂಬಕ್ಕೆ ಸಮಯ ಇಲ್ಲ, ಜವಾಬ್ದಾರಿನೂ ಮನೆ ಕಡೆ ಇರೋಲ್ಲ, ಬರೀ ಕೆಲಸ ಕೆಲಸ ಅಂತಿರ್ತಾರೆ. ಪಾಪ ಈ ಹುಡುಗಿ ಏನ್ ಮಾಡ್ತದೆ, ಅದಕ್ಕೆ ಹೋಗಿ ಬೇಡ ಅದು ಅಂತ ಹೇಳಿ. ಅಂದ್ರೆ ಅಷ್ಟು ಒಂದು ಅವರು ಡೆಡಿಕೇಟೆಡ್, ಒಂದು ತಮ್ಮ ವೈಯಕ್ತಿಕ ಜೀವನವನ್ನೇ ಅವರು ಬಲಿದಾನ ಮಾಡ್ತಾರೆ. ಎಷ್ಟು? ಒಂದಲ್ಲ ಎರಡಲ್ಲ, ಸಂಪೂರ್ಣ ಅವರ ಸರ್ವಿಸ್. ಅದ್ರ ಜೊತೆಯಲ್ಲಿ ಇನ್ನೊಂದು ಹೆಚ್ಚುವರಿ ಸವಾಲುಗಳು, ಹ್ಯೂಮನ್ ರೈಟ್ಸ್ ವೈಲೇಷನ್, ಇದು ಹಂದು ವೈಲೇಷನ್, ನೀವು ಸಭ್ಯವಾಗಿ ವರ್ತಿಸುವುದಿಲ್ಲ. ಎಲ್ಲಿ ಸಭ್ಯತೆ ಇರೋದು? ಒಬ್ಬರಿರ್ತಾರೆ, ನೀವು ಸಭ್ಯವಾಗಿ ವರ್ತಿಸ್ತಾ ಕೊಡ್ತಾರೆ, ಅವರು ಕೇಳೋದಿಲ್ಲ. ಸೊ ಅನೇಕ ಸವಾಲುಗಳ ಜೊತೆಯಲ್ಲಿ ಜೀವನ ನಡೀತಾ ಇರ್ತದೆ. ಹಾಗಾಗಿ ನಮ್ಗೆ ಇನ್ನೊಂದು ನೆನಪು ಬರ್ತದೆ, ಟೆರರಿಸ್ಟ್ ಅಟ್ಯಾಕ್ ಆದಾಗ ಮಹಾರಾಷ್ಟ್ರದಲ್ಲಿ ಮೇಲಾಧಿಕಾರಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು ಬಲಿದಾನ ಜೀವನವನ್ನು ಕೊಟ್ಟರು. ಅಂದ್ರೆ ಏನೇ ಗಲಾಟೆ ಆದ್ರೂ ಫಸ್ಟ್ ಲೈನ್, ಫಸ್ಟ್ ಫ್ರಂಟ್ ವಾರಿಯರ್ಸ್ ಪೊಲೀಸ್ ಅವರೇ. ಮೊದಲು ಗುಂಡು ಬಿದ್ರು ಅವರಿಗೆ, ಮೊದಲು ಕಲ್ಲು ಬಿದ್ರು ಅವರಿಗೆ, ಕಲ್ಲುಗಳನ್ನು ಎಸೆಯೋದು, ತಲೆಗೆ ಕಲ್ಲು, ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಹಾಕಿದ್ದು ಸಹ ಅವ್ರಿಗೆ ಕಣ್ಣಿಗೆ ಹೊಡ್ತಾ ಬಿದ್ದಿದೆ, ಎಲ್ಲ ಕಡೆ ಹೊಡ್ತಾ ಬಿದ್ದಿದೆ. ಈ ರೀತಿಯಾಗಿ ಅವರನ್ನ ಮನುಷ್ಯರನ್ನಾಗಿ ನೋಡಿ, ಅಧಿಕಾರಿಗಳನ್ನ, ಅವ್ರ ಪೊಲೀಸ್ ಅಧಿಕಾರಿಗಳು ಅವ್ರು ಯಾರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಏನಾದ್ರೂ ಒಂದು ಕ್ಷಣ ಸುಮ್ಮನೆ ಇದ್ರೆ ಏನಾಗ್ತದೆ ಸಮಾಜದ ಸ್ವಾಸ್ಥ್ಯ ರಕ್ಷಣೆ. ಸೊ ಹಾಗಾಗಿ ನಾನು ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪೊಲೀಸ್ ಇಲಾಖೆಯ ಒಂದು ಅಮೋಘ ಸೇವೆಯನ್ನು ನಾವೆಲ್ಲರೂ ಸ್ಮರಿಸಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ಅವರ್ ನಮ್ಮ ಯಾವುದೇ ಸಣ್ಣ ಪುಟ್ಟ ಅಭಿಪ್ರಾಯಗಳ ಹೊರತುಪಡಿಸಿ ಆ ಇಲಾಖೆಗೆ ನಮ್ಮೆಲ್ಲ ಜಿಲ್ಲೆಯ, ನಮ್ಮ ಎಲ್ಲರ ದೇಶದ ಪರವಾಗಿ ಒಂದು ದೊಡ್ಡ ಹ್ಯಾಟ್ಸ್ ಆಫ್, ಒಂದು ದೊಡ್ಡ ಸಲ್ಯೂಟ್ ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಯವರಿಗೆ. ಅಂತಹ ತಮ್ಮ ಒಳ್ಳೆಯ ಸರ್ವಿಸನ್ನು ಈ ರೀತಿಯಾಗಿ ಕಂಟಿನ್ಯೂ ಮಾಡಿ, ಮತ್ತು ಯಾವುದೇ ಕ್ಷಣದಲ್ಲೂ ಸಹ ತಾವು ಮಾನಸಿಕವಾಗಿ ಕೂಗಬೇಡಿ, ನೈತಿಕತೆಯಲ್ಲಿ ಕೂಗಬೇಡಿ, ನಮ್ಮ ಈ ಸ್ಪಿರಿಟನ್ನು ಹಾಗೆ ಇಟ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ನನಗೆ ಯಾವಾಗಲೂ ಒಂದು ನೈಟ್ ನಿಮ್ಮನ್ನು ನೋಡ್ತಾ ಇದ್ದರೆ, ಪೊಲೀಸವರನ್ನ ನೋಡ್ತಾ ಇದ್ದರೆ ನನಗೆ ಒಂದು ಲೈನ್ಸ್ ನೆನಪು ಬರ್ತದೆ. ಅದನ್ನು ನಮ್ಮ ಶೆಟ್ವರ್ಡ್ ಮೋಟೋ ಅಂತ ಕರಿತೀವಿ ನಾವು. ಅದನ್ನು ಒಂದು ಸರಿ ರಿಸೈಟ್ ಮಾಡ್ತೀನಿ ಅಷ್ಟೇ. ದ ಸೇಫ್ಟಿ, ಹಾನರ್ ಆ್ಯಂಡ್ ವೆಲ್ಫೇರ್ ಆಫ್ ಯುವರ್ ಕಂಟ್ರಿ ಕಮ್ಸ್ ಫಸ್ಟ್. ಐ ರಿಪೀಟ್ ಒನ್ಸ್ ಅಗೇನ್. ಕಾರ್ಯಕ್ರಮದ ಅಧ್ಯಕ್ಷೆಯಾಗಿ ಪಾಲ್ಗೊಂಡ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಹೇಮಾವತಿ ಮಾತನಾಡಿ, ಸೇವೆ ಮಾಡುವಾಗ ಹುತಾತ್ಮರಾದ ಪೊಲೀಸರ ಸ್ಮರಣಾರ್ಥ ಪ್ರತಿ ವರ್ಷ ಅಕ್ಟೋಬರ್ 21ರಂದು ಈ ದಿನಾಚರಣೆ ಮಾಡಲಾಗುತ್ತದೆ. ಕಳೆದ ಒಂದು ವರ್ಷದಲ್ಲಿ ದೇಶಾದ್ಯಂತ 1091 ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹುತಾತ್ಮರಾಗಿದ್ದಾರೆ. ಅವರ ಕುಟುಂಬಗಳು ಅನುಭವಿಸುತ್ತಿರುವ ನೋವು ಅಳತೆಗೆ ಮೀರಿದೆ. ಪೊಲೀಸರಿಗೆ ಅವರದೇ ಆದ ಭದ್ರತೆ ಇರಬೇಕಲ್ಲವೇ ಎಂಬ ಪ್ರಶ್ನೆ ಸಹ ಎದುರಾಗುತ್ತದೆ. ಅವರು 24 ಗಂಟೆ ಕರ್ತವ್ಯದಲ್ಲಿರುತ್ತಾರೆ. ಅವರ ಸೇವೆ ಭದ್ರತೆಗೂ ಸರ್ಕಾರ ಹೆಚ್ಚು ಗಮನ ಹರಿಸಬೇಕು ಎಂದು ಹೇಳಿದರು. ಚೀನಾ ಪಡೆಗಳಿಂದ ದಾಳಿಗೊಳಪಟ್ಟು ಹುತಾತ್ಮರಾದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಅಕ್ಟೋಬರ್ 21ರಂದು ಹುತಾತ್ಮರ ದಿನಾಚರಣೆಯನ್ನು ನಡೆಸುತ್ತಿದ್ದಾರೆ. ಮಾನ್ಯ ಮೊಹಮ್ಮದ್ ಸುಜೀತ್ ಪೊಲೀಸ್ ಅಧೀಕ್ಷಕರು ಓದಿ ಹೇಳಿದಾಗ, ಒಂದು ವರ್ಷಗಳಲ್ಲಿ 191 ಜನ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿ ಹುತಾತ್ಮರಾಗಿದ್ದಾರೆ. ಈ ವಿಷಯ ಕೇಳುವಾಗ ನಮಗೆ ಒಂದು ವರದಿ ಅಥವಾ ಒಂದು ವಿಷಯ ಅಂತ ಅನ್ನಿಸ್ಬೋದು. ಆದರೆ ಅವರ ಕುಟುಂಬ ವರ್ಗದವರಿಗೆ ಎಷ್ಟೊಂದು ನೋವುಗಳು, ಆ ಅಗಲುವಿಕೆಯನ್ನು ಅವರು ಹೇಗೆ ಸಹಿಸಿಕೊಳ್ಬಹುದು ಅನ್ನೋದು ಪ್ರಶ್ನೆ ಬಂದಾಗ ಮೂಡುವಂತಹ ಒಂದು ಪ್ರಶ್ನೆ, ಪೊಲೀಸ್ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಭದ್ರತೆ ಇದೆಯಾ ಅನ್ನೋದು.
ಮಗುವನ್ನು ಚಿವುಟಿ ತೊಟ್ಟಿಲು ತೂಗೋ ಕಾಲ ಈಗ ಬಂದಿದೆ. ಚಿವುಟೋರು ಯಾರು, ಆಮೇಲೆ ತೊಟ್ಟಿಲು ತೂಗೋರು ಯಾರು, ಅದರಲ್ಲಿ ನೋವು ಪಡುವವರು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು. 24/7 ಈ ಒಂದು ಕರ್ತವ್ಯ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗಕ್ಕೂ ಇದೆ. ಆದರೆ ಪೊಲೀಸರ ಕರ್ತವ್ಯ ನೋಡಿದಾಗ ಅದಕ್ಕೂ ಮೀರಿ 24 ಅಷ್ಟೇ ಇರೋದು, ಅದಕ್ಕೂ ಮೀರಿ ಅಂತ ತಿಳ್ಕೋಬಹುದು. ಯಾಕಂತ ಹೇಳಿದ್ರೆ ಒಂದ್ ಕಡೆ ತಮ್ಮ ಬಂದೋಬಸ್ತ್ ಕರ್ತವ್ಯವನ್ನು ಮಾಡ್ತಾರೆ, ಇನ್ನೊಂದು ಕಡೆ ಅವರ ಕುಟುಂಬದ ಕಡೆಗೆ ಅವರು ಗಮನ ಹರಿಸಬೇಕಾಗಿರ್ತದೆ, ಮತ್ತೊಂದು ಕಡೆ ವೈಯಕ್ತಿಕವಾಗಿ ಅವರ ಮೇಲೂ ಗಮನ ಹರಿಸಬೇಕಾಗಿರ್ತದೆ. ಆದರೆ ಕರ್ತವ್ಯದ ಮೇಲೆ ಗಮನ ಕೊಡುವಾಗ ಅವರ ಮತ್ತು ಅವರ ಕುಟುಂಬದವರ ಮೇಲೆ ಗಮನ ಕೊಡಲಿಕ್ಕೆ ಬಹುಶಃ ಒಂದು ಗಂಟೆಗಳ ಕಾಲ ಕೂಡ ಅವರು ಅಥವಾ ಅರ್ಧ ತಾಸುಗಳ ಕಾಲ ಕೂಡ ಅವರು ಗಮನ ಹರಿಸ್ತಾ ಇಲ್ಲವೋ ಅನ್ನೋದು ಕೆಲವೊಮ್ಮೆ ಪ್ರಶ್ನೆಯಾಗಿ ಉಳಿದಿರ್ತದೆ. ಅಂತ ಇದರಲ್ಲೂ ಕೂಡ ಅವರು ಎಲ್ಲರಿಂದ ಅನ್ನಿಸ್ಕೊಂಡು ಕೆಲಸವನ್ನು ಮಾಡ್ತಾರಂತ ಹೇಳಿದರೆ ನಾವು ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿರ್ಬೋದು, ಅವರ ಭದ್ರತೆಯ ಬಗ್ಗೆ ಗಮನ ಹರಿಸುವುದು ತುಂಬಾ ಅವಶ್ಯಕವಾಗಿದೆ. ಸೊ ಹಾಗಾಗಿ ನಮ್ಮನ್ನು ಕಾಪಾಡುವಂತಹ, ನಮ್ಮನ್ನು ಕಾಯುವಂತಹ ಈ ಒಂದು ಪೊಲೀಸ್ ಅಧಿಕಾರಿಗಳ, ಸಿಬ್ಬಂದಿಗಳ ಕರ್ತವ್ಯದ ಸೇವಾ ಭದ್ರತೆಯ ಬಗ್ಗೆ ಹೆಚ್ಚಿನ ಅಗತ್ಯತೆ ಇದೆ ಅಂತೇಳಿ ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದ ಆರಂಭದಲ್ಲಿ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಲಾಯಿತು. ಹುತಾತ್ಮ ಸ್ಮಾರಕದಲ್ಲಿ ಪುಷ್ಪಗುಚ್ಛ ಸಮರ್ಪಣೆ ಮಾಡಿ ಸ್ಮರಣಾರ್ಥವಾಗಿ 3 ಬಾರಿ ಗುಂಡು ಹಾರಿಸಲಾಯಿತು. ಹುತಾತ್ಮ ಪಟ್ಟಿ ಓದಿದ ನಂತರ ಪೊಲೀಸ್ ಧ್ವಜವನ್ನು ಅರ್ಧಕ್ಕೆ ಇಳಿಸಿ ಇಬ್ಬನಿ ಮೌನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸ್ ಹೆಚ್ಚುವರಿ ಅಧೀಕ್ಷಕರಾದ ವೆಂಕಟೇಶ್ ನಾಯ್ಡು ಸೇರಿದಂತೆ ಇಲಾಖೆಯ ಅನೇಕ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಜನಪ್ರತಿನಿಧಿಗಳು ಹಾಜರಿದ್ದರು. ದರ್ಶನ ಬಹಳ ಸರಾಗವಾಗಿ ನಡೆಯುತ್ತಿದೆ. ಸುಮಾರು 2 ಲಕ್ಷ ಜನರು ದರ್ಶನ ಪಡೆದಿದ್ದಾರೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿ ತಿಳಿಸಿದ್ದಾರೆ. ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಸಚಿವರು, ಮಂಗಳವಾರ ಬೆಳಗಿನ ಅಂಕಿಅಂಶಗಳ ಪ್ರಕಾರ ನಿನ್ನೆ ಮಾತ್ರ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಭಕ್ತರು ತಾಯಿಯ ದರ್ಶನ ಪಡೆದಿದ್ದಾರೆ. ಈವರೆಗೆ ಪ್ರಸ್ತುತ ವರ್ಷದಲ್ಲಿ ಒಟ್ಟು 23 ಲಕ್ಷ ಭಕ್ತರು ದರ್ಶನ ಪಡೆದಿದ್ದಾರೆ. ಕಳೆದ ವರ್ಷ ಒಟ್ಟಾರೆ 17,46,000 ಭಕ್ತರ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಈ ವರ್ಷ 300 ಮತ್ತು 1000 ಟಿಕೆಟ್ ಸಾಲುಗಳ ಮೂಲಕ 3,40,260 ಭಕ್ತರು ದರ್ಶನ ಪಡೆದಿದ್ದಾರೆ. ಕಳೆದ ವರ್ಷ ಇದೇ ಸಾಲಿನಲ್ಲಿ ಒಟ್ಟು 1,29,956 ಭಕ್ತರು ದರ್ಶನ ಪಡೆದಿದ್ದರು ಎಂದು ಸಚಿವರು ಮಾಹಿತಿ ನೀಡಿದ್ದು, ಇಂದು ಮತ್ತು ನಾಳೆ ಭಕ್ತರಿಗೆ ದರ್ಶನದ ಅವಕಾಶವಿದ್ದು, ಇಂದು ಮಧ್ಯಾಹ್ನ 2 ರಿಂದ 3:30 ನೈವೇದ್ಯದ ಸಮಯದಲ್ಲಿ ದರ್ಶನಕ್ಕೆ ತಾತ್ಕಾಲಿಕವಾಗಿ ನಿಲುಗಡೆ ಇರುತ್ತದೆ. ಸಂಜೆ 9 ಗಂಟೆಗೆ ಕ್ಯೂ ಲೈನ್ ಪ್ರವೇಶ ದ್ವಾರಗಳು ಮುಚ್ಚಲ್ಪಡುವುದಾಗಿ ಹಾಗೂ ಮಧ್ಯರಾತ್ರಿ 12 ಗಂಟೆಗೆ ದರ್ಶನ ನಿಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬುಧವಾರ ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಮಾತ್ರ ಸಾರ್ವಜನಿಕ ದರ್ಶನ ನಡೆಯಲಿದ್ದು, ನಂತರ ದರ್ಶನದ ಅವಕಾಶ ಇರುವುದಿಲ್ಲ. ಗುರುವಾರ ಭಕ್ತರಿಗೆ ದರ್ಶನದ ಅವಕಾಶ ಇರುವುದಿಲ್ಲ ಎಂದು ಸಚಿವರು ಮಾಹಿತಿ ನೀಡಿದರು. ಇಂದು ಮಂಗಳವಾರ ಮಧ್ಯಾಹ್ನ 2 ರಿಂದ 3:30 ನಡುವೆ ನೈವೇದ್ಯ ಕಾರಣದಿಂದ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ವಿಶೇಷವಾಗಿ ಗಮನಿಸಿ, ಇಂದು ರಾತ್ರಿ ಸುಮಾರು 9 ಗಂಟೆಗೆ ಎಂಟ್ರಿ ಗೇಟ್ ಕ್ಲೋಸ್ ಆಗ್ತದೆ ಹಾಗೂ 12 ಗಂಟೆಗೆ ದರ್ಶನ ನಿಲ್ಲುತ್ತೆ. ಮತ್ತೆ ನಾಳೆ ಬೆಳಿಗ್ಗೆ 5:05 ದರ್ಶನ ಆರಂಭ ಆಗ್ತದೆ. ಬರುವಂತಹ ಸಾರ್ವಜನಿಕರು ಇದನ್ನು ಗಮನದಲ್ಲಿಟ್ಟುಕೊಂಡು ಬರಬೇಕು. ನಾಳೆ ಬೆಳಿಗ್ಗೆ 5:15 ಸಂಜೆ 7 ಗಂಟೆವರೆಗೆ ನಿರಂತರವಾಗಿ ದರ್ಶನ ಇರುತ್ತೆ. ಸಂಜೆ 7 ಗಂಟೆ ಜೊತೆಗೆ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಅಲ್ಲಿಗೆ ನಿಲ್ತದೆ. ಆನಂತರ ಜಾತ್ರಾ ಮಹೋತ್ಸವ ಇರ್ತದೆ ಹಾಗೂ 23ನೇ ತಾರೀಕು ಗುರುವಾರ ಪೂಜೆ ಪುರಸ್ಕಾರಗಳೊಂದಿಗೆ ದೇವಾಲಯದ ಬಾಗಿಲನ್ನು ಮುಂದಿನ ವರ್ಷದವರೆಗೆ ಬಂದ್ ಮಾಡಲಾಗುವುದು. ಗುರುವಾರ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ. ಇಂದು ಕೂಡ ಬೆಳಿಗ್ಗೆ ಸುಲಲಿತವಾಗಿ ಸರಾಗವಾಗಿ ದರ್ಶನ ಸಾಗಿದೆ. ಬರುವಂತವರು ಈಗ
ತಿಳಿಸಿದಂಥ ಮಾಹಿತಿಯನ್ನು ಗಮನದಲ್ಲಿಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ಸಹಕರಿಸಬೇಕು ಅಂತ ಮನವಿ ಮಾಡ್ತೇನೆ. ಹಾಸನಾಂಬ ದೇವಾಲಯದ ಜಾತ್ರಾ ಮಹೋತ್ಸವದ 13ನೇ ದಿನವಾದ ಇಂದು ಸಹ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ತಾಯಿಯ ದರ್ಶನ ಪಡೆದರು. ಬೆಳಗ್ಗೆಯಿಂದಲೇ ದೇವಾಲಯದ ಆವರಣದಲ್ಲಿ ಭಕ್ತರ ಸಾಲುಗಳು ಸುಗಮವಾಗಿ ಮುಂದುವರೆದವು. ದರ್ಶನದ ಕ್ರಮದಲ್ಲಿ ಯಾವುದೇ ಅಸಮಾಧಾನ ವ್ಯಕ್ತವಾಗದೆ ಭಕ್ತಾದಿಗಳು ಸುಭಿಕ್ಷವಾಗಿ ದೇವಿಯ ದರ್ಶನ ಪಡೆದರು. ಭಕ್ತರ ಸುರಕ್ಷತೆ, ಕುಡಿಯುವ ನೀರು, ವಿಶ್ರಾಂತಿ ಮತ್ತು ಸಂಚಾರ ವ್ಯವಸ್ಥೆ ಸೇರಿದಂತೆ ಜಿಲ್ಲಾಡಳಿತ ಕೈಗೊಂಡ ಕ್ರಮಗಳಿಗೆ ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ದೇವಸ್ಥಾನ ಟ್ರಸ್ಟ್ ಸಮಿತಿಯ ಸಮನ್ವಯತೆಯಿಂದ ದರ್ಶನ ವ್ಯವಸ್ಥೆ ಸರಾಗವಾಗಿ ಸಾಗುತ್ತಿದೆ. ಬೆಂಗಳೂರಿಂದ ಬಂದಿರೋದು. ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಲಾಸ್ಟ್ ಟೈಮ್ ಗಿಂತ ಈ ಟೈಮ್ ಬೆಟರ್ ಆಗಿದೆ. ಲಾಸ್ಟ್ ಟೈಮ್ ಏನಂದ್ರೆ ಲಾಸ್ಟ್ 3 ಗಂಟೆ ಅಲ್ಲ 11:30 ಬಂದಿದ್ದೆ, 6:30 ವರೆಗೆ ಸಿಗ್ಲಿಲ್ಲ ಆಗಿತ್ತು. ಈ ಸರಿ 12:30 ಬಂದಿದ್ದೇನೆ. ಪರವಾಗಿಲ್ಲ, ಇಷ್ಟು ಮುಂದೆ ಬಂದಿರೋದು ಹೆಲ್ಪ್ಫುಲ್ ಆಗಿದೆ. ಲಾಸ್ಟ್ ಟೈಮ್ ಗಿಂತ ಚೆನ್ನಾಗಿ. ಲಾಸ್ಟ್ ಟೈಮ್ ಕುಡಿಯೋ ನೀರೋದು ಆ ತರ ವ್ಯವಸ್ಥೆ ಏನೂ ಇರಲಿಲ್ಲ. ಬಟ್ ಈ ಸರಿ ಪರವಾಗಿಲ್ಲ, ಮೆಡಿಕಲ್ ಅದು ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಪರವಾಗಿಲ್ಲ, ಜಿಲ್ಲಾಡಳಿತಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಪರವಾಗಿಲ್ಲ. ಹೊಸರಿ ಅಂದ್ರೆ ಲಾಸ್ಟ್ ಟೈಮ್ ಮೆಡಿಕಲ್ ಏನು ಇರಲಿಲ್ಲ ಸರ್. ಮತ್ತೆ ಕುಡಿಯೋ ನೀರಂತೂ ಆ ತರ ಚೆನ್ನಾಗಿ ಏನು ಮಾಡಿರ್ಲಿಲ್ಲ ಆಗಿತ್ತು. ಪರವಾಗಿಲ್ಲ, ಈ ಸರಿ ಅದೆಲ್ಲ ವ್ಯವಸ್ಥೆ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಲೈನ್ ಅಲ್ಲೂ ಬೇಗ ಮೂವ್ ಆಗ್ತಾ ಇದೆ. ಲಾಸ್ಟ್ ಟೈಮ್ ಅದೇ ಮಾಡಿದ್ನಲ್ಲ, ಈ ಸರಿ ಇವತ್ತು ಬಂದಿರೋದು. ಲಾಸ್ಟ್ ಟೈಮ್ ಅದೇ 1,000 ಟಿಕೆಟ್ ಅಂತ ಹೇಳಿ ಏನೋ ಸ್ವಲ್ಪ ಗೊಂದಲ ಆಗಿತ್ತು. ಈ ಸರಿ ಆ ತರದೇನೋ ಗೊಂದಲ ಇಲ್ಲ ಅನ್ಸುತ್ತೆ. ಅದಕ್ಕೆ ಅದೇ ಲಾಸ್ಟ್ ಟೈಮ್ ಅದಕ್ಕೆ ಜಾಸ್ತಿ ಮೇಳಂತ ಕೊಟ್ಟಿದ್ರು. ಈ ಸರಿ ಪರವಾಗಿಲ್ಲ, ಜನಸಾಮಾನ್ಯರು ಇದು ಮಾಡ್ಕೊಟ್ಟಿದ್ದಾರೆ. ಅದೇ ಚೆನ್ನಾಗಿದೆ, ಈ ಸರಿ ಚೆನ್ನಾಗಿ ಪರವಾಗಿಲ್ಲ. ಜಿಲ್ಲಾಡಳಿತಕ್ಕೆ ನನ್ನ ಹೆಸರು ರಮ್ಯಾ ಅಂತ. ಬೆಂಗಳೂರಿಂದ ಬಂದಿದೀವಿ, 5 ಜನ ಬಂದಿದೀವಿ, ಜೊತೆಗೊಂದ್ ಮಗು ಇದೆ. ಇದು ಸೆಕೆಂಡ್ ಟೈಮ್ ಬರ್ತಿರೋದು. 2 ವರ್ಷದ ಮುಂಚೆ ನನ್ ಮಗಳಿಗೆ 1 ವರ್ಷ ಇದ್ದಾಗ ಬಂದಿದ್ವಿ. ಅವಾಗ್ಕಿಂತ ಇವಾಗ ವ್ಯವಸ್ಥೆ ತುಂಬಾ 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 ಚೆನ್ನಾಗಿದೆ. 2 ವರ್ಷದ ಮುಂಚೆ ಏನು ವ್ಯವಸ್ಥೆ ಇರ್ಲಿಲ್ಲ, ಈ ತರ ಶೆಲ್ಟರ್ ಇರ್ಲಿಲ್ಲ, ಕುಡಿಯಕ್ ನೀರ್ ಇರ್ಲಿಲ್ಲ, ಏನಿರ್ಲಿಲ್ಲ. ಬಟ್ ದಿಸ್ ಟೈಮ್ ಅರೇಂಜ್ಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಒಂದೇ ಒಂದು ನನ್ಗನ್ಸಿದ್ದು ಅಂದ್ರೆ 1,000 ರೂಪಾಯಿ ಟಿಕೆಟ್ ತಗೊಂಡ್ ಬಂದಿದೀವಿ. ಅಲ್ಲಿ 2 ಗಂಟೆವರೆಗೂ ದರ್ಶನ ಇದೆ ಅಂತ ಕಳ್ಸಿದ್ರು. 1:40 ಒಳಗಿದ್ವಿ. ಇಲ್ಲಿ ಬಂದ್ ನೋಡಿದ್ರೆ ದರ್ಶನ ಕ್ಲೋಸ್ ಅಂದ್ರು. ಅದ್ ಒಂಚೂರ್ ಪ್ರಾಪರ್ ಕಮ್ಯುನಿಕೇಟ್ ಆಗಿದ್ರೆ ಊಟ ಮುಗಿಸ್ಕೊಂಡ್ ಬರ್ಬೋದಿತ್ತು ಅನ್ಸ್ತು. ವೈಟಿಂಗ್ ದರ್ಶನಕ್ಕೆ, ಒಳ್ಳೆ ದರ್ಶನಕ್ಕೆ ವೈಟ್ ಮಾಡ್ತಿದೀವಿ. ಬಟ್ ವ್ಯವಸ್ಥೆ ಎಲ್ಲ ಪರ್ಫೆಕ್ಟ್ ಆಗಿದೆ. ಆಚೆ ಮೆಡಿಕಲ್ ಕ್ಯಾಂಪ್ ನೋಡ್ದೆ, ಮಕ್ಳಿಗೆಲ್ಲ ಫ್ರೀ ಬಿಸ್ಕೆಟ್ಸ್ ಕೊಟ್ರು. ಸೊ ಆ ತರ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿದೆ. ನೀರು ತಗೊಂಡ್ ಹೋಗೋದ್ ನೋಡಿದೀನಿ. ಸದ್ಯಕ್ಕೆ ಇನ್ನ ನಾವಿಲ್ಲಿ ನಡ್ಕೊಂಡ್ ಬರೋಷ್ಟು ದೂರಕ್ಕೆ ನನಗೆಲ್ಲೂ ನೀರ್ ಕಾಣಿಸ್ಲಿಲ್ಲ ಸದ್ಯಕ್ಕೆ. ಟಾಯ್ಲೆಟ್ ಫೆಸಿಲಿಟಿ ಕಾಣಿಸ್ತು, ಮೆಡಿಕಲ್ ಫೆಸಿಲಿಟಿ ಕಾಣಿಸ್ತು. ಮಕ್ಳಿಗೆ ಫ್ರೀ ಬಿಸ್ಕೆಟ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಲಾಸ್ಟ್ ಟೈಮ್ ಈ ವರ್ಷಕ್ಕೂ ಈ ವ್ಯವಸ್ಥೆ ಬಗ್ಗೆ ವಂಡರ್ಫುಲ್ ಆಗಿದೆ. ಲಾಸ್ಟ್ ಅಂದ್ರೆ 2 ಇಯರ್ಸ್ ಮುಂಚೆ ನಾನು ಹೇಳ್ತಾ ಇರೋದು. ಅವಾಗೂ ಇವಾಗೂ ಅಜಗಜಾಂತರ ವ್ಯತ್ಯಾಸ. ಬಿಕಾಸ್ ಲಾಸ್ಟ್ ಟೈಮ್ ಜನ ಎಲ್ಲ ತುಂಬಾ ಕಿರ್ಚಾಡೋರು. 10 ಅವರಿಂದ ಕಾಯ್ತಿದೀವಿ, 11 ಅವರಿಂದ ಕಾಯ್ತಿದೀವಿ ಅಂತ ಹೇಳ್ತಾ ಇದ್ರು. ಈ ಸಲ ಎಂಟೈರ್ ಕ್ಯೂ ಸಿಸ್ಟಮ್ ಇಸ್ ವೆಲ್ ಮ್ಯಾನೇಜ್ಡ್. ಸೊ ತುಂಬಾ ಖುಷಿ ಆಯ್ತು. ಸೊ ಹಿಂಗಿದ್ರೆ ಬ್ರೇಕ್ ಬಂದಾಗ ದೇ ಶುಡ್ ಪುಟ್ ಸಮ್ ಟೈಮಿಂಗ್ ಅಂತ ಹಾಕ್ಬೇಕು ಅಲ್ವಾ? ಅದು ತುಂಬಾ ಖುಷಿಯಾಗೋ ವಿಚಾರ. VVIPs ಇದ್ರೆ ಅವ್ರಿಗೆ ಸ್ಪೆಸಿಫಿಕ್ ಸ್ಲಾಟ್ ಕೊಟ್ರೆ ಒಳ್ಳೇದು. ಅವ್ರ ಅಡ್ಡಕ್ಕಂತೂ ಖಂಡಿತ ಬರಲ್ಲ. ಬಟ್ ದೇವ್ರ ಮುಂದೆ ಜನ ಎಲ್ರು ಒಂದೇನೆ. VIP ಆತರ ಎಲ್ಲ ಏನೂ ಇರಲ್ಲ. ಬಟ್ ಸದ್ಯಕ್ಕೆ ಇವಾಗಂತೂ ನಮ್ಗೆ ಯಾವ್ದೋ VVIP ಆತರ ಜಂಜಾಟ ಕಾಣಿಸ್ಲಿಲ್ಲ. ಅದು ಖಂಡಿತವಾಗ್ಲೂ ತುಂಬಾ ಖುಷಿಯಾಗಿರೋ ವಿಚಾರ. ನಾವು ರಾಯಚೂರಿಂದ ಬಂದಿದ್ದೀವಿ.
ನಾವು ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು. ನಾವು ಬಂದು ಇವಾಗ ಒಂದು 3/4 ಗಂಟೆ ಆಯ್ತು ಅಷ್ಟೇ. ಅದು ನಾವು ಇವಾಗ 1,000 ಟಿಕೆಟ್ ಎಲ್ಲ ಅಂತಾನೆ ಬಂದಿವಿ ಅಲ್ಲಿಂದ ಅನ್ಕೊಂಡು. ಬಟ್ ಇಲ್ಲಿ ಬಂದ್ಮೇಲೆ ಫ್ರೀ ದರ್ಶನ ಚೆನ್ನಾಗಿ ಈಸಿಯಾಗಿ ಹೋಗ್ಬೋದು ಅಂತ ಹೇಳಿದ್ರು. ಹಾಗಾಗಿ ನಾವು ಫ್ರೀ ದರ್ಶನಕ್ಕೆ ಬಂದಿದ್ದೀವಿ. ಇನ್ನ ಒಂದು 1 ಅವರ್ ಇವಾಗ ಏನೋ 3 ಗಂಟೆ ಆಗಿಂದ ಸ್ಟಾರ್ಟ್ ಮಾಡ್ತಾರ ಅಂತ ಹೇಳಿದ್ರು. ಹಾಗಾಗಿ ತುಂಬಾ ಖುಷಿ ಆಯ್ತು ಪಾಪ ಎಲ್ಲ ನೀರು ಅದು ಎಲ್ಲ ಬಾಳ್ ತಿಳ್ತಾ ಇದ್ದಾರೆ. ಖುಷಿ ಆಯ್ತು. ಅಷ್ಟೇನ್ ಇದು ಅನ್ಸಿಲ್ಲ. ನಾವು ಎಷ್ಟೋ ಭಯ ಪಟ್ಕೊಂಡ್ ಬಂದಿದ್ವಿ ನಿಜವಾಗ್ಲೂ ದರ್ಶನ ಎಷ್ಟೊತ್ತು ವೇಟ್ ಮಾಡಿಸ್ತಾರಂತ. ನಿಜವಾಗ್ಲೂ ಏನ್ ಇಲ್ಲಿ ವೇಟ್ ಮಾಡಿಲ್ಲ ಅಂದ್ರೆ ನಾವು ಇಷ್ಟೊತ್ತಿಗೆ ಒಂದ್ 15 ನಿಮಿಷ ಮುಗಿದ್ ಬಿಡ್ತಿತ್ತು ದರ್ಶನ. ನಾವ್ ಅಲ್ಲಿಂದ 8 ಜನ ಬಂದಿದ್ದೀವಿ. ಹೌದ್ರಿ, ಫಸ್ಟ್ ಟೈಮ್ ರೀ. ನಮಗ್ ಗೊತ್ತಾಗಿದ್ದೆ ಲಾಸ್ಟ್ ಇಯರ್ ದೇವಿ ಬಗ್ಗೆ. ಲಾಸ್ಟ್ ಇಯರ್ ಬರ್ಬೇಕಂದ್ವಿ ಬಟ್ ಆಗಿಲ್ಲ. ಈ ವರ್ಷ ಹೋಗೋಣ ಅಂತ ಬಂದ್ವಿ. ಖುಷಿ ಆಯ್ತು. ಮಕ್ಳೆಲ್ಲ ನಮ್ಮ ಮಕ್ಳ ಜೊತೆ ಎಲ್ಲ ಬಂದಿದೀವಿ. ನಾವು ನಿಜ ಅಂದ್ರೆ ಎಲ್ಲಾ ಕಡೆ ಸ್ವಲ್ಪ ಮಕ್ಳಿಗೆ ಕಾಲೇಜ್ದು ಟೈಮಿಂಗ್ ಸೆಟ್ ಆಗ್ತಿದ್ದಿಲ್ಲ. ಎಲ್ಲಾದ್ರೂ ಹೋಗ್ಬೇಕಂದ್ರೆ ಎಲ್ರು ಫುಲ್ ಫ್ಯಾಮಿಲಿ ಹೋಗಕ್ ಆಗಿದ್ದಿಲ್ಲ. ತಾಯಿದು ಏನೋ ದರ್ಶನ ಫುಲ್ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಆ ಖುಷಿ ಮತ್ತೆ ಅಮ್ಮಂದು ಫ್ಯಾಮಿಲಿ ಜೊತೆ ದರ್ಶನ ಮಾಡ್ತೀನಿ ಅಂತ ನಿಜವಾಗ್ಲೂ ಬಹಳ ಖುಷಿ. ಒಮ್ಮೆ ಅರ್ಕಲಗೂಡು ಪಟ್ಟಣದ ಸಂಚಾರದ ಕೇಂದ್ರ ಬಿಂದುವಾಗಿದ್ದ ಹಳೆ ಬಸ್ ನಿಲ್ದಾಣ ಇಂದು ಅಸಮಾಧಾನದ ಕೇಂದ್ರ ಬಿಂದುವಾಗಿದೆ. ಪಾಳು ಬಿದ್ದಿರುವ ಈ ಪ್ರದೇಶ ಈಗ ಕಸ ಕಡ್ಡಿ, ಗಿಡ, ಗಂಟೆ ಮತ್ತು ದುರ್ವಾಸನೆಯ ತಾಣವಾಗಿ ಮಾರ್ಪಟ್ಟಿದೆ. ಸ್ಥಳೀಯ ನಾಗರಿಕರು ಹಲವು ಬಾರಿ ದೂರು ನೀಡಿದರೂ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ಕೈಗೊಳ್ಳದಿರುವುದು ಅಸಮಾಧಾನಕ್ಕೆ ಕಾರಣವಾಗಿದೆ. ಹಳೆ ಬಸ್ ನಿಲ್ದಾಣದ ಸುತ್ತಮುತ್ತ ಎಲ್ಲೆಡೆ ಪ್ಲಾಸ್ಟಿಕ್, ಕಸ, ಮಾರುಕಟ್ಟೆ ತ್ಯಾಜ್ಯ ರಾಶಿಯಾಗಿ ಬಿದ್ದಿದೆ. ವಿಶೇಷವಾಗಿ ಶೌಚಗೃಹದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದುರ್ವಾಸನೆ ತಾಳಲಾಗದ ಮಟ್ಟಿಗೆ ಹೆಚ್ಚಾಗಿದೆ. ರಾತ್ರಿ ವೇಳೆ ಕೆಲವು ಅಸಾಮಾಜಿಕ ಚಟುವಟಿಕೆಗಳು ನಡೆಯುತ್ತಿದ್ದು ಜನರ ಸುರಕ್ಷತೆಗೆ ಆತಂಕಕಾರಿಯಾಗಿದೆ. ಪಟ್ಟಣದ ಮಧ್ಯಭಾಗದಲ್ಲಿರುವುದರಿಂದ ಪ್ರತಿದಿನ 100 ಮಂದಿ ಈ ಮಾರ್ಗದಲ್ಲಿ ಸಂಚರಿಸುತ್ತಾರೆ. ಆದರೆ ನೈರ್ಮಲ್ಯದ ಕೊರತೆಯಿಂದಾಗಿ ಈ ಪ್ರದೇಶ ಆರೋಗ್ಯ ಅಪಾಯದ ತಾಣವಾಗಿ ಪರಿಣಮಿಸಿದೆ. ಕಸ ಮತ್ತು ತ್ಯಾಜ್ಯದಿಂದ ತುಂಬಿರುವ ಈ ಪ್ರದೇಶ ಈಗ ಕೀಟ, ನಾಯಿ, ಹಾವುಗಳ ತಾಣವಾಗಿದೆ ಎಂದು ಸ್ಥಳೀಯ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಸ ಬಸ್ ನಿಲ್ದಾಣ ದೊಡ್ಡಕೆರೆ ಬಳಿ ನಿರ್ಮಾಣವಾದ ಬಳಿಕ ಹಳೆ ನಿಲ್ದಾಣ ಸಂಪೂರ್ಣವಾಗಿ ಖಾಲಿಯಾಗಿದೆ. ಶಾಸಕ ಎ ಮಂಜು ಅವರ ಕಾಲದಲ್ಲಿ ಪಕ್ಕದ ಜಾಗವನ್ನು ಸಾರಿಗೆ ನಿಗಮಕ್ಕೆ ನೀಡಿದರು. ನಿರ್ವಹಣೆ ಕುರಿತು ನಂತರ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಪಟ್ಟಣ ಪಂಚಾಯಿತಿ ಹಾಗೂ ಸಾರಿಗೆ ನಿಗಮದವರು ಕೆಲಕಾಲ ಸ್ವಚ್ಛತೆ ನಡೆಸಿ ಬಳಿಕ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅರ್ಕಲಗೂಡು ಪಟ್ಟಣದ ಹೃದಯ ಭಾಗ ಅಂತ ಖ್ಯಾತಿ ಪಡೆದಿರುವಂಥ ಅನಾಕೃತ ಹೊಂದಿಕೊಂಡಿರುವ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೆಲೆಬಾಳುವ ಆಸ್ತಿ ಇವತ್ತು ಅದು ನಿರ್ವಹಣೆ ಇಲ್ಲದೆ ಅದು ನೈರ್ಮಲ್ಯ ಹರಡುವಂಥ ತಾಣವಾಗಿ ಮಾರ್ಪಟ್ಟಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಸಂಸ್ಥೆಯ ಅಧಿಕಾರಿಗಳು ಹಾಗೂ ಈ ಕ್ಷೇತ್ರದ ಜನಪ್ರಿಯ ಚುನಾಯಿತ ಪ್ರತಿನಿಧಿಗಳು ಅಂತ ನಾವು ಹೇಳಲಿಕ್ಕೆ ಬಯಸ್ತೀನಿ. ಏಕೆಂದರೆ ಈ ಒಂದು ಜಾಗದಲ್ಲಿ ಹಿಂದೆ ಬಸ್ ನಿಲ್ದಾಣ ಆಗಿ ಕಾರ್ಯನಿರ್ವಹಿಸ್ತಿತ್ತು. ಅವರಿಗೆ ಹೆಚ್ಚಾಗಿ ಜಾಗವನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಅವರು ಈ ಒಂದು ಜಾಗವನ್ನು ಮುಖ್ಯ ದ್ವಾರಕ್ಕೆ ಹೊಂದ್ಕೊಂಡಂತೆ ಕೆಲವು ಅಂಗಡಿ ಮಳಿಗೆಗಳನ್ನು ಮಾತ್ರ ನಿರ್ಮಾಣ ಮಾಡಿ ಸಾರ್ವಜನಿಕ ಬಳಕೆ ಆಗಬೇಕಾದಂಥ ಒಂದು ಬಸ್ ನಿಲ್ದಾಣವನ್ನು ಇವತ್ತು ಅವರು ಅನರ್ನೈರ್ಮಲ್ಯ ಉಂಟು ಮಾಡಲು ಕಾರಣ ಆಗಿದೆ ಅಂತ ನಾನು ಈ ಮೂಲಕ ನೇರವಾಗಿ ಆರೋಪ ಮಾಡ್ತೀನಿ. ಸಾಕಷ್ಟು ಈ ಹಿಂದೆ ಸ್ಥಳೀಯರು ಈ ಒಂದು ಬಸ್ ನಿಲ್ದಾಣವನ್ನು ವಾಣಿಜ್ಯ ಮಳಿಗೆಯಾಗಿ ಮಾರ್ಪಡಿಸಿ ಇಲ್ಲಿ ಹೆಚ್ಚು ಮಳಿಗೆಗಳಿಗೆ ಬಾಡಿಗೆ ನೀಡುವಂಥ ಸಂದರ್ಭದಲ್ಲಿ ಸಾರಿಗೆ ಸಂಸ್ಥೆ ಮಳಿಗೆಗಳಿಂದ ಕಡಿಮೆ ಬಾಡಿಗೆ ಆಧಾರದಲ್ಲಿ ಹೆಚ್ಚು ಜನರಿಗೆ ಅನುಕೂಲ ಆಗ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಸಾಕಷ್ಟು ಒತ್ತಡ ಆದ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಅವಧಿನಲ್ಲಿ ಇಲ್ಲಿ G3+1 ಅಂದರೆ 3 ಅಂತಸ್ತಿನ ವಾಣಿಜ್ಯ ಮಳಿಗೆಗಳ ನಿರ್ಮಾಣ ಮಾಡಬೇಕು ಅಂತ 9 ಕೋಟಿ ರು ವೆಚ್ಚದಲ್ಲಿ ಒಂದು ಅಂದಾಜು ಪಟ್ಟಿ ಸಾರಿಗೆ ಸಂಸ್ಥೆ ಸಲ್ಲಿಸಲಾಗಿತ್ತು. ಆದರೆ ಅದು ಕಾಲಾನಂತರದಲ್ಲಿ ಅದು ನೆನೆಗುದಿಗೆ ಬಿದ್ದಿದೆ. ಅದಿದ್ದಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ಜಾಗ ನೀವು ನೋಡಿದರೆ ರೋಗ ರುಜಿನಗಳು ಹರಡುವಂಥ ಕೇಂದ್ರವಾಗಿ ಮಾರ್ಪಟ್ಟಿದೆ. ಪ್ರಮುಖವಾಗಿ ಇಲ್ಲಿನ ಅರ್ಕಲಗೂಡು ತಾಲೂಕಿನಲ್ಲಿ ರಾಜ್ಯದಲ್ಲಿ 2 ಸಾರಿಗೆ ನಿಗಮಗಳು ಇದ್ದು ಸಾರಿಗೆ ಘಟಕಗಳ ಕೆಲವೇ ಮೀಟರ್ ಅಂತರದಲ್ಲಿರುವಂಥ ಈ ಒಂದು ಹಳೆಯ ಬಸ್ ನಿಲ್ದಾಣ ಇವತ್ತು ಸಾರ್ವಜನಿಕರ ಶೌಚ ತಾಣವಾಗಿ ಮಾರ್ಪಟ್ಟಿದೆ. ಏಕೆಂದರೆ ಇಲ್ಲಿ ಸಾರ್ವಜನಿಕರಿಗೆ ಪಟ್ಟಣದಲ್ಲಿ ಯಾವುದೇ ಪೂರಕವಾದಂಥ ನಿಲ್ದಾಣಗಳ ಅಂದರೆ ಸ್ಥಳ ಇಲ್ಲ, ವೆಹಿಕಲ್ ಸ್ಟ್ಯಾಂಡ್ ಇಲ್ಲ, ಅಥವಾ ಜನರು ಆರಾಮಾಗಿ ಓಡಾಡೋಂಥ ಫುಟ್ಪಾತ್ ವ್ಯವಸ್ಥೆ ಇಲ್ಲದಿರೋದ ಕಾರಣದಲ್ಲಿ ಹೊಂದ್ಕೊಂಡಿರೋಂಥ ಜಾಗದಲ್ಲಿ ಹೆಚ್ಚು ಜನ ಬಂದು ಇಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಲಿ ತಾಣವಾಗಿ ಬಳಸ್ಕೊತಾ ಇದ್ದಾರೆ. ಇದರಿಂದ ರೋಗ ರುಜಿನಗಳ ಹರಡೋ ನಿಟ್ಟಿನಲ್ಲಿ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಈ ಹಿಂದೆ
ಪಟ್ಟಣ ಪಂಚಾಯಿತಿ ಆಡಳಿತ ಈ ಒಂದು ಹಳೆ ಬಸ್ ನಿಲ್ದಾಣವನ್ನು ಸುಪರ್ದಿಗೆ ತಗೊಂಡು ಇಲ್ಲಿ ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ಹಾಗೂ ಮಳಿಗೆಗಳ ಮಾಡೋ ನಿಟ್ಟಿನಲ್ಲಿ ಒಂದು ನಿರ್ಣಯ ಕೂಡ ಮಾಡಿದರು. ಅದಕ್ಕೆ ಸಾರಿಗೆ ಸಂಸ್ಥೆ ಒಪ್ಪಿಗೆ ಸೂಚಿಸಿದ ಹಿನ್ನೆಲೆ ಅದು ಹಾಗೆ ಯಥಾವಸ್ತು ಮುಂದುವರೆದಿದೆ. ಈ ನಿಟ್ಟಿನಲ್ಲಿ ಸಾರಿಗೆ ನಿಗಮದ ಮೇಲ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಈ ಒಂದು ತ್ಯಾಜ್ಯ ತಾಣವಾಗಿರುವ ಹಳೆ ಬಸ್ ನಿಲ್ದಾಣವನ್ನು ಒಂದು ಉತ್ತಮವಾದ ಜಾಗವಾಗಿ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಹೆಚ್ಚು ಅನುಕೂಲವಾಗೋ ನಿಟ್ಟಿನಲ್ಲಿ ಯೋಜನೆ ರೂಪಿಸಬೇಕಂತ ಈ ಮೂಲಕ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಈ ಪ್ರದೇಶವನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಸಾರ್ವಜನಿಕ ಉಪಯೋಗಕ್ಕೆ ತರುವ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಸೋಂಕು ಹರಡುವ ಅಪಾಯ ಎದುರಾಗುತ್ತದೆ ಎಂದು ನಾಗರಿಕರು ಆಗ್ರಹಿಸಿದ್ದಾರೆ. ಕೆಲವರು ಈ ಸ್ಥಳವನ್ನ ವಾಣಿಜ್ಯ ಸಂಕೀರ್ಣ ಅಥವಾ ವಾಹನ ನಿಲ್ದಾಣವಾಗಿ ಅಭಿವೃದ್ಧಿಪಡಿಸಬಹುದೆಂದು ಸಲಹೆ ನೀಡಿದ್ದಾರೆ. ಪಟ್ಟಣದ ಹೃದಯ ಭಾಗದಲ್ಲಿರುವ ಹಳೆ ಬಸ್ ನಿಲ್ದಾಣವು ಅಸಹ್ಯತೆಯ ತಾಣವಾಗಿ ಉಳಿಯಬಾರದು ಎಂಬುದು ಎಲ್ಲರ ಆಶಯ. ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡರೆ ಅರಕಲಗೂಡು ಪಟ್ಟಣದ ಸೌಂದರ್ಯ ಮತ್ತು ನೈರ್ಮಲ್ಯ ಉಳಿಯಲಿದೆ ಎಂದು ವಿಶ್ವಾಸ ನಾಗರಿಕರಲ್ಲಿ ವ್ಯಕ್ತವಾಗಿದೆ. ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಅಲ್ಲಿ ಈಗ ಮಳಿಗೆ ಕಟ್ಟೋದಕ್ಕೆ ಆಲ್ರೆಡಿ ನಮ್ಮ ಸಂಸ್ಥೆ ಗಮನ ಸರ್ಕಾರ ಗಮನದಲ್ಲಿ ಇದೆ. ಅದಕ್ಕೆ ಹೊಸದಾಗಿ ಒಂದು ಮಳಿಗೆಗಳನ್ನ ಪ್ರೊವೈಡ್ ಮಾಡಿ ಆ ಜಾಗನ ಅಭಿವೃದ್ಧಿ ಮಾಡೋದಕ್ಕೆ ಆಲ್ರೆಡಿ ಚರ್ಚೆ ನಡೀತಾ ಇದೆ. ಈಗ ಪ್ರೆಸೆಂಟ್ಗೆ ಅಲ್ಲಿ ಏನ್ ಗಲೀಜಾಗಿದೆ ಅದನ್ನ ಸ್ವಚ್ಛಗೊಳಿಸಿ ಮತ್ತೆ ಈ ರೀತಿ ಅಲ್ಲಿ ಯಾವುದೇ ರೀತಿಯಾದಂತಹ ಇದು ಗಲೀಜಾಗ್ತಾ ಇರೋ ರೀತಿ ಅಲ್ಲಿ ಅಕ್ಕಪಕ್ಕ ಅಂಗಡಿಯವರಿಗೆ ಮಾಹಿತಿ ನೀಡಿ ಒಂದು ನೋಟಿಸ್ ನೀಡಿ ಅದೇನು ಗಲೀಜಾಗದೇ ಇರೋ ರೀತಿ ಎಚ್ಚರಿಕೆ ವಹಿಸೋದಕ್ಕೆ ನಾನು ಇದನ್ನ ಕ್ರಮ ತಗೊಂತೀನಿ. ಮತ್ತೆ ಅಲ್ಲಿರೋಂಥ ಮಳಿಗೆದಾರರಿಗೂ ಕೂಡ ನಾನು ಎಚ್ಚರಿಕೆ ಕೊಟ್ಟಿದ್ದೀನಿ. ಅಲ್ಲಿ ಯಾವುದೇ ರೀತಿ ತ್ಯಾಜ್ಯ ವಸ್ತುಗಳನ್ನ ಹಾಕಬಾರ್ದು ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದೀನಿ. ಅದು ಇನ್ನು ಮುಂದೆ ಆ ರೀತಿ ಆಗದೇ ಇರೋ ರೀತಿ ನಾವು ನೋಡಿ ಅದನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಏನ್ ಕ್ರಮ ತಗೋಬೇಕು ಆ ಕ್ರಮನ ನಾನು ತಗೊಂಡೆ. ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಏನಿದೆ ಅನಧಿಕೃತವಾಗಿ ಈ ಶೆಡ್ಗಳು ಈ ಬೇರೆ ತರದಂತಹ ಬಸ್ಗಳು ಓಡಾಟಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗೋದೇನೋ ಇದೆ. ಅದಕ್ಕೆ ನಾನು ಕ್ರಮ ತಗೊಳ್ಳೋದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಪತ್ರ ಬರೆದಿದ್ದೀನಿ. ಅದನ್ನ ನಾನು ಫಾಲೋ ಅಪ್ ಮಾಡಿ ತೆರವುಗೊಳಿಸೋಕೆ ಕ್ರಮ ತಗೊಂಡೆ. ಸರ್, ಇದು ಅಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಬೇಕು ಅನ್ನೋ ನೀಲನಕ್ಷೆ ತಯಾರಾಗಿದೆ ಅನ್ನೋದನ್ನ ಹೇಳಿದ್ರು ಹಿಂದೆ ಇದ್ದಂತ ವ್ಯವಸ್ಥಾಪಕರು. ಅದೇನಾದ್ರು ನಿಮ್ ಗಮನಕ್ಕೆ ಬಂದಿದೆಯಾ? ಅದೇ ಆ ಪ್ರೋಸೆಸ್ ಎಲ್ಲಿಗೆ ಬಂತು? ಅದ್ರ ಬಗ್ಗೆ ಈಗ ನಾವು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಗೊಬಂದಿದ್ದೀವಿ. ಅದು ನಮ್ಮ ವಿಭಾಗೀಯ ಕಚೇರಿ ಇದರಲ್ಲಿ ಹಂತದಲ್ಲಿ ಇದೆ. ಅದ್ರ ಬಗ್ಗೆ ನಾನು ಮಾಹಿತಿ ತಗೊಂಡು ಅದೇನಾಗುತ್ತೆ. ಅಲ್ಲ, ಕಡಿಮೆ ಆದ್ರೆ ಒಂದು 2 ವರ್ಷದ ಮೇಲಾಯ್ತು ಸರ್ ಅದು ಪ್ರೋಸೆಸ್ ಸ್ಟಾರ್ಟ್ ಆಗಿ. ಇನ್ನೂ ಆಗಿಲ್ಲ ಅಂದ್ರೆ ಆಯ್ತು ಸರ್, ಅದ್ರ ಬಗ್ಗೆ ನಾನು ವಿಚಾರಿಸಿ ಅದ್ರ ಪ್ರೋಸೆಸ್ ಏನಾಗಿದೆ ಅಂತ ತಿಳ್ಕೊಂತೀನಿ ಸರ್. ಯಾಕೆಂದ್ರೆ ಸರ್ಕಾರ ಮಟ್ಟದಲ್ಲಿ ಆಗಂತದ್ದು ನಾನು ಮೇಲಾಧಿಕಾರಿ ಗಮನಕ್ಕೆ ಅದನ್ನ ತಗೊಂಡ್ಬರ್ತೀನಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನಾಂಬ ದೇವಿ ದರ್ಶನಕ್ಕೆ ಆಗಮಿಸಿದ ಶಾಸಕ ಪುಟ್ಟರಂಗ ಶೆಟ್ಟಿ. ಕ್ಯೂನಲ್ಲಿ ನಿಂತು ದರ್ಶನ ಪಡೆದ ಚಾಮರಾಜನಗರ ಕ್ಷೇತ್ರದ ಶಾಸಕ. ಎಲ್ಲರೂ ನಿಯಮ ಪಾಲನೆ ಮಾಡಿದ್ರೆ ವ್ಯವಸ್ಥೆ ಸುಗಮ ಎಂದ ಶಾಸಕರು. ದೇವಿ ದರ್ಶನಕ್ಕೆ ಸಿಂಗಲ್ ವಿಂಡೋ ವ್ಯವಸ್ಥೆ ಅಗತ್ಯ. 100 ಕೋಟಿ ಹಣ ಬಿಡುಗಡೆ ಮಾಡಿ ಕಾರಿಡಾರ್ ನಿರ್ಮಾಣ ಮಾಡಲಿ. ಹಾಸನಾಂಬ ದೇವಿ ದರ್ಶನ ಪಡೆದ ನಂಜಾವ ದೂತ ಸ್ವಾಮೀಜಿ ಅಭಿಮತ. ಪೊಲೀಸರ ಸೇವೆ ಸಮಾಜದ ಜೀವನಾಡಿ. ಪೊಲೀಸರು ನಮ್ಮ ರಕ್ಷಕರು, ಅವರ ಸೇವೆ ಅಮೂಲ್ಯ. ಪೊಲೀಸ್ ಹುತಾತ್ಮ ದಿನಾಚರಣೆಯಲ್ಲಿ ಡಿಸಿ ಬಣ್ಣನೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.